ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗಾಗಿ ಇದನ್ನ ಇದೇ ರೀತಿ ಇವರೇನಾದರೂ ತಕ್ಷಣಕ್ಕೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ಚೇತನ್ ರಾಜ್ ಅವರು ಹೇಳಿದ್ರು, ದಿನೇಶ್ ಮಾತನಾಡಿ ಅವರು ಈಗಾಗಲೇ ಮಾತನಾಡೋರು ಹೇಳಿದಾಗ ನಾವು ಇಲ್ಲಿ ತಕ್ಷಣಕ್ಕೆ ಮುಂದೂರು ಮಾಡದೇ ಇದ್ರೆ ನಾವು ಮುಖ್ಯಮಂತ್ರಿಗಳ ಕಾರಣಕ್ಕೆ ಬೆಂಗಳೂರಿಗೆ ನಿಯೋಗ ಹೋಗಿ ಒಪ್ಪಂದಾಯವನ್ನ ಮಾಡಲೇಬೇಕಾಗ್ತದೆ. ಪರಿಹಾರ ಕೊಟ್ಟಿದ್ದ ಉದಾಹರಣೆ ನಮ್ಮ ದುಡ್ಡನ್ನೇ ನಮ್ಗೆ ಕೊಡಿ, ನಮ್ಮ ದುಡ್ಡಿನ ಕಾಲು ಪರ್ಸೆಂಟ್ ಆಗೋದಿಲ್ಲ ಅಂತೇಳಿ ನಾನು ನನಗೆ ಅವಕಾಶ ಕೊಟ್ಟಿದ್ದೆ ಧನ್ಯವಾದ. ಉಗ್ರವಾದ ಹೋರಾಟವನ್ನು ಮಾಡೋದು ಅನಿವಾರ್ಯ ಆಗುತ್ತೆ. ನಿಮ್ಮ ವಿರುದ್ಧ ಮಾತಾಡ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ. ಬರೀ ಸಮೀಕ್ಷೆ ಮಾಡಿ ನೋಡ್ಕೊಂಡು ಬಂದು ಫೋಟೋ ಹಾಕೊಂಡ್ಬಂದು ಚೆನ್ನಾಗಿ ಫೋಟೋ ಹೊಡಿಸಿ ಫೇಸ್ಬುಕ್ ವಾಟ್ಸಪ್ಗೆ ಹಾಕಿ ಬಹಳ ಚೆನ್ನಾಗಿ ಕಂಡ್ರೆ ಸಾಕಾಗಲ್ಲ. ಬಹಳ ಚೆನ್ನಾಗಿ ಕಂಡ್ರೆ ಸಾಕಾಗಲ್ಲ. ಜನಿಗೆ ಲಘುಮುಖ ಕಾಣಬೇಕು. ಜನರು ಚೆನ್ನಾಗಿ ಕಾಣಬೇಕು ಅಂದ್ರೆ, ಜನರು ಸುಂದರವಾಗಿ ಕಾಣಬೇಕು ಅಂದ್ರೆ, ಅವ್ರ ಅಕೌಂಟಿಗೆ ಹೋದ್ರೆ ಜನ ಸುಂದರವಾಗಿ ಲಘುಮುಖದಿಂದ ಕಾಣಕ್ ಸಾಧ್ಯ, ನಿಮಗೆ ಹರಿಸಕ್ ಸಾಧ್ಯ, ನಿಮಗೆ ಬೆಂಬಲಿಸಕ್ ಸಾಧ್ಯ. ಆ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಬಂಧುಗಳೇ, ಆದಷ್ಟು ಬೇಗ ಪರಿಹಾರ ಕೊಡಿ ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸ್ತಾ, ಹಿಂದೆ ನೀವೇ ಇದ್ದಾಗ ಕೊಟ್ಟಿದ್ದೀರಿ, ಈಗ ಅದನ್ನ ಆದೇಶ ಇದೆ. 2019 ಕುಮಾರಸ್ವಾಮಿ ಇದ್ದಾಗ ಆದೇಶ ಮಾಡಿದ್ದಾರೆ. ಈಗ ರಾಜ್ಯ ಸರ್ಕಾರದ ಪಾಲು, ಕೇಂದ್ರ ಸರ್ಕಾರದ ಪಾಲು ಎರಡೂ ಸೇರಿಸಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದೆ. ನಾವು ಬೆಳೆಗಾರರು ಒಳ್ಳೆ ಉತ್ತಮ ರೀತಿಯ ಕ್ವಾಲಿಟಿ ಅಡಿಕೆಯನ್ನು ಮಂಡಿಗೆ ಹಾಕ್ತಾರೆ, ಖರೀದಿ ಮಾಡ್ತಾರೆ. ಖರೀದಿ ಮಾಡ್ತಕ್ಕಂಥ ಖರೀದಿದಾರರು ಜಾಲಿ ಅಡಿಕೆಗೆ ರೆಡ್ ಆಕ್ಸೈಡನ್ನು ಹಾಕಿ ಮಾರ್ಕೆಟಿಗೆ ಕಳಿಸ್ತಾರೆ. ಮಾರ್ಕೆಟಲ್ಲಿ ಅಡಿಕೆ ವಾಪಸ್ ಆಗ್ತದೆ. ಆ ಸಂದರ್ಭದಲ್ಲಿ ನಮ್ಗೆ ಇವತ್ತು ರೇಟನ್ನ ಹಿಂದೆ ಇರ್ತಾ ಇದೆ. 50,000 ರೂಪಾಯಿ ಇರ್ತಕ್ಕಂಥ ಅಡಿಕೆ ಇವತ್ತು 40,000 ರೂಪಾಯಿ. ನಿನ್ನೆ ನೋಡಿದ್ರೆ 36,000 ರೂಪಾಯಿ ಟೆಂಡರ್ ಬಂದಿದೆ. ಇಂಥ ಸಂದರ್ಭದಲ್ಲಿ ರೈತರೆಲ್ಲರೂ ನಾವು ಒಂದೊಂದು ಕಡೆ ನಗರಸಭೆಯಿಂದ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಉದಾಹರಣೆಗೆ ನಮ್ಗೆ 3 ತಿಂಗಳಿಂದ 10 ಲಕ್ಷ ರೂಪಾಯಿ ನಮ್ದು ಕಮಿಷನ್ ಬಂದ್ರೆ 3 ಲಕ್ಷ ರೂಪಾಯಿ ನಾವು ಸೆಸ್ ಕಟ್ತಾ ಇದ್ದೇವೆ. ಸರ್ಕಾರಕ್ಕೆ 3 ಲಕ್ಷ ರೂಪಾಯಿ ಸೆಸ್ ಕಟ್ತಾ ಇದ್ದೇವೆ. 3 ಲಕ್ಷ ರೂಪಾಯಿ 3 ತಿಂಗಳಿಗೆ ಕಟ್ಟಿದ್ದೇವೆ ಅಂದ್ರೆ ನಾವು ವರ್ಷಕ್ಕೆ ಎಷ್ಟು ಕಟ್ಬೋದು? ನಮ್ಮ ದುಡ್ಡನ್ನ ನಾವು ಸರ್ಕಾರ ಕೊಡ್ತಾ ಇದ್ದೇವೆ. ಟ್ಯಾಕ್ಸ್ ರೂಪದಲ್ಲಿ, GST ರೂಪದಲ್ಲಿ, ಮತ್ತೊಂದು ರೂಪದಲ್ಲಿ ಕೊಡ್ತಾ ಇದ್ದೇವೆ. ಆದ್ರೆ ಸರ್ಕಾರ ರೈತರಿಗೆ ಕೊಡ್ತಕ್ಕಂಥ ದೊಡ್ಡ ಇಚ್ಛೆಯನ್ನು ಅವ್ರು ತಗೊಳ್ಬೇಕು, ನಿರ್ದೇಶನವನ್ನು ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ರೈತರು ಇಷ್ಟು ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದಾರೆ, ಈ ರೀತಿಯಾದ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಇವತ್ತು ಸಂಕಷ್ಟ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ. ರೈತರಿಗೆ ನಾವು ನ್ಯಾಯವನ್ನು ಕೊಡಬೇಕು, ಒಂದು ಪರಿಹಾರವನ್ನು ಕೊಡಬೇಕು ಅಂತ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಹೇಳಿದ ರೀತಿಯಲ್ಲಿ ಹೆಕ್ಟೇರಿಗೆ 50,000 ರೂಪಾಯಿ ಪರಿಹಾರ ಮಾನದಂಡೆಯನ್ನು ಮಾಡ್ತಕ್ಕಂಥದ್ದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಮತ್ತು ಸರ್ಕಾರಕ್ಕೆ ಬರುತ್ತೆ. ನಾವು ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗೋದು ಬರಲಿಲ್ಲ. ಸರ್ಕಾರದ ಗಮನ ಸೆಳೆಯಬೇಕು, ನಮ್ಮ ಪರವಾಗಿ ನೀವು ಕೆಲಸ ಮಾಡಬೇಕು ಅಂತ ಉಪವಿಭಾಗದ ಮುಖಾಂತರ, ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಗಮನ ಸೆಳೆಯೋದಕ್ಕಾಗಿ ಬಂದಿದ್ದೇವೆ. ನಮ್ಮ ಸಹನೆಯನ್ನು ಅದನ್ನು ನೀವು ಪರೀಕ್ಷೆ ಮಾಡಬೇಡಿ ಅಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ತಮಗೆ ಮಾಡ್ತೇವೆ. ಜೊತೆಗೆ ಅನೇಕ ಸಮಸ್ಯೆಗಳಿದೆ. ಇವತ್ತು ನಾವು ಮೊನ್ನೆ ಕಾಡು ಪ್ರಾಣಿಗಳದ್ದು ಎಲ್ಲರೂ ಬಂದು ಭಾಗವಹಿಸಿದ್ರು. ಸುಮಾರು 5 ಜನ ಅಡಿಕೆ ಬೆಳೆಗಾಗ್ತಾರೆ. ಇವತ್ತು ಮಂಗನ ಕಾಟ ಇದನ್ನ ಹೇಳಿದ್ರೆ, ಹೊಂದಿ ಕಾಯೋದು, ಬಾಡ್ಕೊಂಡು ಕಾಯೋದು, ಇವೆಲ್ಲ ಭಾಳ ದೊಡ್ಡ ಸಮಸ್ಯೆ ಇದೆ. ಅದನ್ನು ಅರಣ್ಯ ಇಲಾಖೆಯ ಮುಂದೆ ಹೇಳಿದ್ದೇವೆ, ಸರ್ಕಾರ ಮುಂದೆ ಹೇಳಿದ್ದೇವೆ. ಅದಕ್ಕೆ ಪರಿಹಾರ 15,000, 20,000 ಕೊಟ್ಟು ನಾವು ಇದಕ್ಕೆ ಶಾಶ್ವತವಾದಂಥ ಪರಿಹಾರನ ಕೊಡಬೇಕು. ಈ ಕೊಳೆ ರೋಗ ಕೊಟ್ಟು ಗೋಲ್ಮನ್ ಕೊಟ್ಟಂಥ ವರದಿ ಬಿಟ್ಟರೆ ಈ ಕಾಪರ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಇನ್ನೊಂದು ಇದಕ್ಕೆ ಪರಿಹಾರ. ಇವತ್ತು ನಮಗೆ ಕಡಿಮೆ ವೆಚ್ಚದಲ್ಲಿ ಔಷಧಿ ಸಿಂಪಡಿಸ್ತಕ್ಕಂಥದ್ದಿಲ್ಲ. ಒಂದು ಎಕರೆಗೆ ನಮ್ಮ ಮುಂದಿನ ಭಾಷಣಕಾರ ಹೇಳ್ತಾರೆ, ಎಕರೆಗೆ ಎಷ್ಟು ಅಂತ ಎಲ್ಲ ಸ್ಟ್ಯಾಟಿಕಲ್ ಡೇಟಾನು ಕೂಡ ಸರ್ಕಾರದ ಜೊತೆಗೆ ಇರ್ತದೆ. ನಾವು ಹೊಸದಾಗಿ ಹೇಳಬೇಕಂತಿಲ್ಲ. ಇವರು ಹೇಳಿ ಏನೇನು ಬರ್ತದೆ ಅಂತ ಬರ್ಕೋತಾರೆ ಪ್ರಕಾಶ್ ಅವರು. ಹಾಗಾಗಿ ಇನ್ನು ನಮಗೆ ಆಗಬೇಕಾದ್ರೆ ನಮಗೆ ಉಪೇಕ್ಷೆ ಮಾಡ್ತಾರೆ ಅಂದರೆ, ನಾವು ಅಬ್ಸ್ಕಾಸ್ನಲ್ಲಿ ಇರಬೇಕಾದ್ರೆ ಗೋರಕ್ಷಿಂಗ್ ವರದಿಯನ್ನು ಶಿವಮೊಗ್ಗ ಜಿಲ್ಲೆಯನ್ನು ಸೇರಿಸಿದ್ವಿ. ವಿದರ್ಭ ಬ್ಯಾಂಕಿನ ಸೇರಿಸಿದ್ವಿ. ಗೋರಕ್ಷಿಂಗ್ ವರದಿ ನಮಗೆ ನಮ್ಮ ಹಿರಿಯರ ಭಾಷೆನ ಹೇಳಿದ್ರೆ ಒಂದು ಭಗವದ್ಗೀತೆ ಇದ್ದಂಗೆ. ಇವತ್ತು ನಾರಾಜ್ಯದಿಂದ ವಿಸ್ತರಣೆ ಆಗಬಾರ್ದು. ಇಲ್ಲಿರ್ತಕ್ಕಂಥ 10 ಹೆಕ್ಟೇರ್ ಪ್ರದೇಶದ ಸಾಲವನ್ನು ಸಂಪೂರ್ಣವಾಗಿ ಬಂಧ ಮಾಡಬೇಕು. ಅದ್ರ ಜೊತೆಯಲ್ಲಿ ಹೊಸದಾಗಿ ಸಾಲವನ್ನು ಪುನಶ್ಚೇತನ ಮಾಡಬೇಕು, ಅಡಿಕೆ ಬೆಳೆಗಾರರಿಗೆ ಕೊಡಬೇಕು ಅಂತಕ್ಕಂಥದ್ದು ಗೋರಕ್ಷಿಂಗ್ ವರದಿ ಒಳಗಿದೆ. ಅನೇಕ ಜನ ವರದಿ ಕೊಡ್ತಾರೆ. ಬೆಂಬಲ ಬೆಲೆ, ಆಹಾರ ಬೆಳೆ ಅಲ್ಲದೇ ಇದ್ರೂ ಕೂಡ ಬೆಂಬಲವನ್ನು ಕೊಡ್ತಕ್ಕಂಥ ಇತಿಹಾಸನ ಅಡಿಕೆ ಬೆಳೆಗಾರ ನಾವು ಮಾಡಿದ್ದೇವೆ. ಈಗ
ಇದು ಅಷ್ಟೇ, ಈ ಒಳ ಪರಿಹಾರ ಕೊಡಕ್ಕೆ ಅಂತ ಇದು ಫುಡ್ ಗ್ರೇನ್ಸ್ ಅಲ್ಲ, ಇದು ಫುಡ್ ಗ್ರೇನ್ಸ್ ಬೆಳೆಯಲ್ಲೆಲ್ಲ ಅಡಿಕೆ ಬೆಳೀತಾ ಇದ್ದಾರೆ. ಅದನ್ನ ನಾವು ಪ್ರಸ್ತಾಪ ಮಾಡಕ್ಕೆ ಹೋದ್ರೆ ಸರ್ಕಾರ ನಡೆಸೋರೆ ಅವರು ನಮ್ಮನ್ನು ತಳ್ಳಿ ಹಾಕ್ತಾರೆ. ಹಾಗೆ ನಾವೆಲ್ಲ BCM ಮೀಟಿಂಗ್ಗೆ ಮತ್ತು ಮೀಟಿಂಗ್ ಮಾಡಿ ನೋಡಿದ್ದಾರೆ. ಹಾಗಾಗಿ ವಿಶೇಷ ಹೋಗೋದಿಲ್ಲ, ಮುಂದೆ ಜನರ ಸಾಲನ ಪರೀಕ್ಷೆ ಮಾಡಕ್ಕೆ ಹೋಗೋದಿಲ್ಲ. ಅನೇಕ ಸಮಸ್ಯೆಗಳು ನಮ್ಮ ಮುಂದಿದೆ. ವೆಸ್ಟರ್ನ್ ಘಾಟ್ ರೀಸನ್ ಬರ್ತಕ್ಕಂಥ ಸೊಪ್ಪು ಬೆಟ್ಟ, ಇವತ್ತು 90 ವಿಚಾರ, ಈ ಥರದ ಅನೇಕ ಸಮಸ್ಯೆಗಳಿದೆ. ಮನೆಯಲ್ಲ ನಾಳೆ ಬೆಳಗ್ಗೆ ನಾವು ಇವತ್ತು ಕಸ್ತೂರಿ ವರದಿ ಮತ್ತು ಇದೊಂದು ಫಾರೆಸ್ಟ್ ಅಂತ ಮಾಡಿದ್ದಾರೆ. ಹಾಗಾಗಿ ಅಡಿಕೆ ಬೆಳೆಗಾರರ ಸಾಲನೆಯನ್ನು ತಾವು ಪರೀಕ್ಷೆ ಮಾಡಬಾರ್ದು. ಈ ಒಂದು ಅಡಿಕೆ ಬೆಳೆಗಾರರ